ಸಮಾಜದಲ್ಲಿ ನಾವು ನಾನಾ ರೀತಿಯ ಅಬ್ಯೂಸ್ ದೌರ್ಜನ್ಯವನ್ನ ನೋಡ್ತಾ ಇರ್ತೀವಿ. ಸಾಕಷ್ಟು ರೀತಿಯ ಅಬ್ಯೂಸ್ಗಳು, ಫಿಸಿಕಲ್ ಅಬ್ಯೂಸ್, ವರ್ಬಲ್ ಅಬ್ಯೂಸ್, ಮೆಂಟಲ್ ಅಬ್ಯೂಸ್, ಸೈಕಾಲಜಿಕಲ್ ಅಬ್ಯೂಸ್, ಈ ರೀತಿ ಈ ಎಲ್ಲ ದೌರ್ಜನ್ಯಗಳಲ್ಲೂ ಕೆಲವೊಂದಷ್ಟು ವಿಷಯಗಳನ್ನ ನಾವು ನೀಟಾಗಿ ಪ್ರತಿಯೊಬ್ರು ಕೂಡ ಇವನ್ ಅ ಕಾಮನ್ ಮ್ಯಾನ್ ನೋಡಿ ಅರ್ಥೈಸ್ಕೊಳ್ಬಹುದು, ಏನು ಇದು ದೌರ್ಜನ್ಯ ಅಂತ ಹೇಳಿ. ಈಗ ಹೊಡೆದಾಟ ಆಗಿರ್ಬೋದು, ಕಿತ್ತಾಟ ಆಗಿರ್ಬೋದು, ಅಥವಾ ಮಾತಿನ ಮುಖಾಂತರ ಕೆಟ್ಟದಾಗಿ ಬೈಯುವಂಥದ್ದಾಗಿರ್ಬೋದು, ಅಥವಾ ನಾರ್ಮಲ್ ಮನೆಯಲ್ಲಿ ಜಗಳಗಳಾಗಿರ್ಬೋದು, ಕೆಲವೊಂದು ಕಾಮನ್ ಇರ್ಬೋದು, ಕೆಲವೊಂದು ತೀವ್ರವಾದಂತಹ ದೌರ್ಜನ್ಯಗಳು ಇರ್ಬೋದು, ಸೋಷಿಯಲ್ ಪ್ರಾಬ್ಲಮ್ಸ್ಗಳು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಮೈನಾರಿಟೀಸ್ ಮೇಲೆ ದೌರ್ಜನ್ಯ, ಮತ್ತೆ ರಿಲಿಜಿಯನ್ಸ್ ನಡುವೆ ಕಿತ್ತಾಟಗಳು, ಕ್ಯಾಸ್ಟಿಸಮ್ ಪ್ರಾಬ್ಲಮ್ಸ್ಗಳು, ಜೊತೆಗೆ ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ನಾನಾ ರೀತಿಯ ಸೋಷಿಯಲ್ ಪ್ರಾಬ್ಲಮ್ಸ್ಗಳು, ಇದೆಲ್ಲದರಲ್ಲೂ ನಾವು ದೌರ್ಜನ್ಯ ಅಂದ್ರೆ ಅಬ್ಯೂಸ್ ನೋಡಿರ್ತೀವಿ ನಾವು. ಆದರೆ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಇದು ಒನ್ ಟೈಪ್ ಆಫ್ ಸೈಕಾಲಜಿಕಲ್ ಅಬ್ಯೂಸ್. ಇದರಲ್ಲಿ ಕೆಲವು ಫಿಸಿಕಲ್ ಅಬ್ಯೂಸ್ ಇರುತ್ತೆ, ಕೆಲವು ಹೆಚ್ಚಾಗಿ ಎಮೋಷನಲ್ ಅಬ್ಯೂಸ್ ಇರುತ್ತೆ. ನಾವು ಹೆಚ್ಚಾಗಿ ಇದರಲ್ಲಿ ಎಮೋಷನಲ್ ಅಬ್ಯೂಸ್ ಬಗ್ಗೆನೇ ಮಾತಾಡೋದು. ಎಸ್ಪೆಷಲಿ ನನ್ನ ಒಂದು ವಿಡಿಯೋಸ್ ನಲ್ಲಿ ನೀವು ನೋಡ್ತಾ ಇರುವಂತಹ ಈ ಒಂದು ನಾರ್ಸಿಸಿಸಮ್ ಸೀರೀಸ್ ನಲ್ಲಿ, ನಾರ್ಸಿಸಮ್ ರಿಕವರಿ ಸೀರೀಸ್ ನಲ್ಲಿ ಹೆಚ್ಚಾಗಿ ನಾನು ಎಮೋಷನಲ್ ಅಬ್ಯೂಸ್, ಸೈಕಾಲಜಿಕಲ್ ಅಬ್ಯೂಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸೊ ನಾ ಇಷ್ಟು ಹೊತ್ತು ಏನ್ ಹೇಳಿದೆ, ಕಾಮನ್ ಆಗಿ ನಾವು ನೋಡುವಂತಹ ದೌರ್ಜನ್ಯ ಅಥವಾ ಅಬ್ಯೂಸ್ಗಳಿಗೂ ಈಗ ನಾನು ಇವತ್ತು ಡಿಸ್ಕಸ್ ಮಾಡುವಂತಹ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಗುಣ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಕೆಲವೊಂದು ಲಕ್ಷಣಗಳು ಅಥವಾ ಸೈನ್ಗಳು ಏನ್ ಕಾಣಿಸುತ್ತೆ ವಿಕ್ಟಿಮ್ಸ್ ನಲ್ಲಿ, ಯಾರು ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿರ್ತಾರೆ ವಿಕ್ಟಿಮ್ಸ್ಗಳು, ಅವರಲ್ಲಿ ಏನು ಗುಣಲಕ್ಷಣಗಳು ಕಾಣುತ್ತೆ, ಸೈನ್ಸ್ ಯು ಆರ್ ವಿಕ್ಟಿಮ್ ಆಫ್ ನಾರ್ಸಿಸಿಸ್ಟಿಕ್ ಅಬ್ಯೂಸ್, ಇದು ಇವತ್ತಿನ ಟಾಪಿಕ್ ಆಗಿರುತ್ತೆ. ನೀವೇನಾದ್ರೂ ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿದ್ರೆ ನಾನು ಇವತ್ತು ಡಿಸ್ಕಸ್ ಮಾಡುವಂತಹ ಕೆಲವೊಂದು ಗುಣಲಕ್ಷಣಗಳು ನಿಮ್ಮಲ್ಲಿ ಕಾಣುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಕೆಲವು ನಾರ್ಸಿಸಮ್ ರಿಕವರಿ ಸೀರೀಸ್ ನಲ್ಲಿ ನಾವು ನಾರ್ಸಿಸಿಸ್ಟ್ಸ್ ಅಂದ್ರೆ ಯಾರು, ನಾರ್ಸಿಸಿಸಮ್ ಅಂದ್ರೆ ಏನು, ಟಾಕ್ಸಿಕ್ ಬಿಹೇವಿಯರ್, ಟಾಕ್ಸಿಕ್ ರಿಲೇಶನ್ಶಿಪ್ಗಳು ಹೇಗೆ ಮನುಷ್ಯರ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದೀವಿ. ನನ್ನ ಒಂದು ವಿಡಿಯೋಸ್ಗಳು ಮೈಂಡ್ ಬಾಡಿ ಸೋಲ್ ಹೀಲಿಂಗ್, ಮನಸ್ಸು ದೇಹ ಆತ್ಮ ಚೇತರಿಕೆಯ ವಿಡಿಯೋಸ್ಗಳಾಗಿರುತ್ತೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಈ ಒಂದು ನಾರ್ಸಿಸಿಸಮ್ ರಿಕವರಿ ಜೊತೆ ಸ್ಪಿರಿಚುವಲ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಗಳಿರುತ್ತೆ, ಜೊತೆಗೆ ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳಿರುತ್ತೆ, ಸೈಕೋಸೊಮ್ಯಾಟಿಕ್ ರಿಲೇಟೆಡ್ ವಿಡಿಯೋಸ್ಗಳಿರುತ್ತೆ. ಅಂದ್ರೆ ಮನಸ್ಸು ಮತ್ತು ದೇಹ ಹೇಗೆ ಇಂಟರ್ಲಿಂಕ್ ಆಗಿದೆ ಅನ್ನುವಂತಹ ವಿಡಿಯೋಸ್ಗಳಿರುತ್ತೆ. ಸೊ ಈ ಒಂದು ವಿಡಿಯೋಸ್ಗಳಲ್ಲಿ ಸಾಕಷ್ಟು ವಿಷಯಗಳು ತಿಳ್ಕೊಳ್ಳುವಂಥದ್ದಿರುತ್ತೆ, ಎಜುಕೇಶನಲ್ ರಿಲೇಟೆಡ್ ವಿಡಿಯೋಸ್ಗಳಾಗಿರುತ್ತೆ. ಸೊ ಈ ಒಂದು ವಿಷಯಗಳಲ್ಲಿ ನಿಮ್ಗೆ ಆಸಕ್ತಿ ಇತ್ತು ಅಂತಂದ್ರೆ ವಿಡಿಯೋಸ್ನ ಸ್ಕಿಪ್ ಮಾಡಿದಿರ ಕಂಪ್ಲೀಟ್ ಆಗಿ ನೋಡಿ ವಿಷಯಗಳನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ಮುಖ್ಯವಾದ ಟಾಪಿಕ್ ವಿಷಯವನ್ನ ಶುರು ಮಾಡೋಣ ಬನ್ನಿ. ಸೈನ್ಸ್ ಯು ಆರ್ ವಿಕ್ಟಿಮ್ ಆಫ್ ನಾರ್ಸಿಸಿಸ್ಟಿಕ್ ಅಬ್ಯೂಸ್. ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಇಲ್ಲಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ನಿಮ್ ಜೊತೆ ಇವತ್ತು ಇದನ್ನ ಶೇರ್ ಮಾಡ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದೀನಿ. ತುಂಬಾ ಇಂಪಾರ್ಟೆಂಟ್ ವಿಷಯಗಳು. ಯಾರೆಲ್ಲ ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿದ್ದಾರೆ, ಅಥವಾ ನಿಮ್ಗೆ ಏನಾದ್ರು ಡೌಟ್ ಇತ್ತು, ಇಲ್ಲ ನನಗೂ ಕೂಡ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಆಗಿರ್ಬೋದು ಅನ್ನುವಂತಹ ಡೌಟ್ ಇತ್ತು ಅಂದ್ರೂ ಕೂಡ ನಿಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡಿದಿರಾ ನೋಡಿ, ಬಿಕಾಸ್ ಮೆಂಟಲ್ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಇಸ್ ನಾಟ್ ಲೈಕ್ ಆಲ್ ಅದರ್ ಟೈಪ್ಸ್ ಆಫ್ ಅಬ್ಯೂಸ್. ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್ ನಾನು ಮೊದಲೇ ಹೇಳಿದಾಗೆ ಇದು ಎಲ್ಲ ಅಬ್ಯೂಸ್ ರೀತಿ ಅಲ್ಲ, ಇದು ಡಿಫ್ರೆಂಟ್ ಆಗಿ ಇರುತ್ತೆ. ಗುರುತಿಸೋದು ತುಂಬಾನೇ ಕಷ್ಟ ಆಗತ್ತೆ. ಯಾರು ವಿಕ್ಟಿಮ್ಸ್ ಇರ್ತಾರೆ ಅವರು ಕೂಡ ಸಫರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗುರುತಿಸೋದೇ ಕಷ್ಟ ಆಗುತ್ತೆ ನೋಡೋರ್ಗೆ, ಸುತ್ತಮುತ್ತ ಇರೋರ್ಗೆ. ಜೊತೆಗೆ ಯಾರು ವಿಕ್ಟಿಮ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ನಾನೇನು ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿನ ಇಲ್ವಾ ಅಂತ ಅವ್ರಿಗೂ ಕೂಡ ಕೆಲವು ಸತಿ ವಿಚಾರಗಳು ಗೊತ್ತೇ ಇರೋದಿಲ್ಲ. ಹಾಗಾಗಿ ಈ ವಿಷಯಗಳು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅ ಡಿಫ್ರೆಂಟ್ ಫಾರ್ಮ್ ಆಫ್ ಅಬ್ಯೂಸ್, ಡಿಫ್ರೆಂಟ್ ಫ್ರಮ್ ಅದರ್ ಟೈಪ್ಸ್ ಆಫ್ ಅಬ್ಯೂಸ್ ಅಂಡ್ ಸ್ಟ್ರೇಂಜ್ ಇನ್ ಇಟ್ಸ್ ಸೊಫಿಸ್ಟಿಕೇಶನ್. ಎಷ್ಟರ ಮಟ್ಟಿಗೆ ಇದು ಸೊಫಿಸ್ಟಿಕೇಟೆಡ್ ಆಗಿ ಅಬ್ಯೂಸ್ ಇರುತ್ತೆ ಅಂದ್ರೆ ಇದು ಪ್ರತಿಯೊಂದು ಬೇರೆ ಅಬ್ಯೂಸ್ ಗಳಿಗಿಂತ ತುಂಬಾನೇ ವಿಭಿನ್ನವಾಗಿ ಇದೆ ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್
ಇನ್ ಇಟ್ಸ್ ಡ್ಯೂರೇಷನ್ ಆಗಿರ್ಬೋದು. ಅಬ್ಯೂಸ್ನ ಡ್ಯೂರೇಷನ್ ಅಂದ್ರೆ ಟೈಮ್ ಪೀರಿಯಡ್ ಆಗಿರ್ಬೋದು. ಕೆಲವರಿಗೆ ವರ್ಷಾನ್ಗಟ್ಲೆ, ದಶಕಗಳ ಗಟ್ಲೆ ಗಂಡ ಹೆಂಡತಿರಾಗಿದ್ರೆ ಹೆಂಡತಿ ಮೇಲೆ ದೌರ್ಜನ್ಯ ಇರುತ್ತೆ ಮಾನಸಿಕವಾಗಿ, ಅಥವಾ ಮಕ್ಕಳ ಮೇಲೆ ದೌರ್ಜನ್ಯ ಇರುತ್ತೆ ಮಾನಸಿಕವಾಗಿ, ಅಥವಾ ಏನು ಇನ್ಲಾಸ್ ಇಂದ ಏನು ಮಕ್ಕಳಿಗೆ ದೌರ್ಜನ್ಯ ಇರುತ್ತೆ, ಈ ರೀತಿ. ಅಥವಾ ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರಬಹುದು, ವರ್ಷಾನುಗಟ್ಲೆಯಿಂದ ಅಬ್ಯೂಸ್ ನಡೀತಾ ಇರುತ್ತೆ, ಎಮೋಷನಲ್ ಅಬ್ಯೂಸ್ ನಡೀತಾ ಇರುತ್ತೆ. ಇನ್ ಇಟ್ಸ್ ವರ್ಸಟಾಲಿಟಿ ಅಂದ್ರೆ ಇದರ ಒಂದು ಏನು ಯಾವ ರೀತಿ ಇದರ ಒಂದು ಗುಣಲಕ್ಷಣಗಳು ಇರುತ್ತೆ ಅದು ಕೂಡ ಡಿಫ್ರೆಂಟ್ ಆಗಿ ಇರುತ್ತೆ. ಬೇರೆ ಒಂದು ಅಬ್ಯೂಸ್ಗಿಂತ ಎಕ್ಸ್ಪ್ರೆಸ್ ಮಾಡುವ ರೀತಿ ಡಿಫ್ರೆಂಟ್ ಇರುತ್ತೆ. ಪ್ರೀಮೆಡಿಟೇಟೆಡ್ intention to negate and to vitiate victims' personal autonomy, agency, self-efficacy, and ultimately well-being. ಅಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅಂದ್ರೆ ಒಂದು ಮನುಷ್ಯನ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂತಹ ರೀತಿ ಈ ಒಂದು ಅಬ್ಯೂಸ್ ಇರುತ್ತೆ. ಪರ್ಸನಲ್ ಅಟಾನಮಿ, ಒಂದು ಸ್ವಂತಿಕೆಯನ್ನ ಕಿತ್ಕೊಳ್ಳುವಂತಹ ರೀತಿಯಲ್ಲಿ ಈ ಒಂದು ಅಬ್ಯೂಸ್ ಇರುತ್ತೆ. ಜೊತೆಗೆ ಪ್ರೀಮೆಡಿಟೇಟೆಡ್ ಇಂಟೆನ್ಷನ್ ಟು ನೆಗೇಟ್ ಟು ವಿಶಿಯೇಟ್ ವಿಕ್ಟಿಮ್ಸ್ ಪರ್ಸನಲ್ ಅಟಾನಮಿ ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಆಗಿ ಇರುತ್ತೆ. ಇಂಟೆನ್ಷನಲಿ ಅಬ್ಯೂಸ್ ಮಾಡ್ತಾ ಇರ್ತಾರೆ, ಗೊತ್ತಿರುತ್ತೆ ಯಾರು ಅಬ್ಯೂಸ್ ಮಾಡ್ತಾ ಇರ್ತಾರೆ ವಿಕ್ಟಿಮ್ಸ್ಗೆ. ಆ ಒಂದು ಅಬ್ಯೂಸರ್ ಇರ್ತಾರಲ್ವಾ, ಅವ್ರಿಗೆ ಗೊತ್ತಿರುತ್ತೆ ನಾನು ಇವ್ರಿಗೆ ಅಬ್ಯೂಸ್ ಮಾಡ್ತಾ ಇದೀನಿ, ಅವ್ರ ಜೊತೆ ಇರೋರಿಗೆ ಅಬ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಯಾರು ಅಬ್ಯೂಸ್ ಮಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಆದ್ರೂ ಕೂಡ ಇಂಟೆನ್ಷನಲಿ ಈ ಒಂದು ಕೃತ್ಯವನ್ನ ಮಾಡ್ತಾ ಇರ್ತಾರೆ. ಎಮೋಷನಲ್ ಅಬ್ಯೂಸ್ ಇದು ಕಣ್ಣಿಗೆ ಕಾಣದ ರೀತಿಯಲ್ಲಿ ಇರುತ್ತೆ. ಮೆಂಟಲ್ ಅಬ್ಯೂಸ್, ಸೈಕಾಲಜಿಕಲ್ ಅಬ್ಯೂಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಕೆಲವೊಂದು ಪದಗಳು ಇಲ್ಲಿ ನಾನು ಮಿಸ್ಟೇಕ್ ಆಯ್ತು ಅಂತಂದ್ರೆ ಅಲ್ಲಿದೆ ಕರೆಕ್ಷನ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಪೇಷನ್ಸ್ ಅಲ್ಲಿ ನೋಡಿ. ಬಿಕಾಸ್ ವಿ ಆಲ್ ಆರ್ ಸ್ಟಡಿಂಗ್ ಸ್ಟಿಲ್, ಅಲ್ಲಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ನಾನು ಕೂಡ ಸ್ಟಡಿ ಮಾಡಿ ಇದ್ರ ಬಗ್ಗೆ ನಿಮ್ಗೆ ವಿಷಯಗಳನ್ನ ತಿಳಿಸ್ತಾ ಇರ್ತೇನೆ. ಜೊತೆಗೆ ಇದೇ ಒಂದು ಫೀಲ್ಡ್ ನಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನ ಅಧ್ಯಯನ ಮಾಡಿರೋದ್ರಿಂದ ನನಗೆ ಏನು ವಿಚಾರಗಳು ಗೊತ್ತಿದೆ, ನನ್ನ ಗಮನಕ್ಕೆ ಏನು ಬಂದಿದೆ, ಅಂತಹ ವಿಚಾರಗಳನ್ನ ನಾನೇನು ಜೀವನದಲ್ಲಿ ಕೆಲವೊಂದು ಪಾಠಗಳನ್ನ ಕಲ್ತಿರ್ತೀನಿ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಜೊತೆಗೆ ನಾನು ಇಲ್ಲಿ ಅಧ್ಯಯನವನ್ನು ಕೂಡ ಮಾಡಿ ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಪೇಷನ್ಸ್ ಅಲ್ಲಿ ವಿಡಿಯೋನ ನೋಡಿ. ಒಟ್ಟಾರೆಯಾಗಿ ಇಂಟೆನ್ಷನಲಿ ಇಲ್ಲಿ ಅಬ್ಯೂಸ್ ಮಾಡ್ತಾ ಇರ್ತಾರೆ ಯಾರು ನಾರ್ಸಿಸಿಸ್ಟ್ಗಳು ವಿಕ್ಟಿಮ್ಸ್ಗೆ, ಗೊತ್ತಿದ್ರು ಕೂಡ ಅಬ್ಯೂಸ್ ಮಾಡ್ತಾ ಇರ್ತಾರೆ. ಎಮೋಷನಲಿ ಯಾರು ಅಬ್ಯೂಸ್ಗೆ ಒಳಗಾಗಿರ್ತಾರೆ ಅವರ ಒಂದು ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾರೆ. ಓಕೆನಾ, ಅಟಾನಮಿ, ಅವರ ಒಂದು ಫ್ರೀಡಮ್ ನ ಕಿತ್ಕೊಳ್ಳಲಾಗತ್ತೆ. ಅಲ್ಟಿಮೇಟ್ಲಿ ಅವರ ಒಂದು ವೆಲ್ ಬೀಯಿಂಗ್, ಅವರ ಒಂದು ಏನು ಆರೋಗ್ಯಕರ ಜೀವನವನ್ನೇ ಕಿತ್ಕೊಳ್ಳೋ ಹಾಗೆ ಆಗ್ಬಿಡತ್ತೆ. ಈ ರೀತಿ ಆಗತ್ತೆ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ನಲ್ಲಿ. ಅಂಡ್ ಇಟ್ ವಾಸ್ ದಿ ಓನ್ಲಿ ಟೈಪ್ ಆಫ್ ಬ್ಯೂಟ್ ಅಬ್ಯೂಸ್ ದಟ್ ಕುಡ್ ಬಿ ಪ್ರಾಕ್ಟಿಸ್ಡ್ ಇದರ್ surreptitiously and at the radar or overtly or openly. So very often narcissistic abuse mercuries in a variety of ways. It becomes gaslighting, it becomes ambient abuse. ಇದರ ಅರ್ಥ ಏನು ಅಂತಂದ್ರೆ ಬೇರೆ ಅಬ್ಯೂಸ್ಗಳಿಗಿಂತ ಈ ಒಂದು ಅಬ್ಯೂಸ್ ಯಾವ ರೀತಿ ಇರುತ್ತೆ ಅಂದ್ರೆ ಕೆಲವೊಮ್ಮೆ ಒಂದ್ ರೀತಿ ಪ್ರೀ ಪ್ಲಾನ್ ಮಾಡಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಬ್ಯೂಸ್ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಎಲ್ಲರಿಗೂ ಕಾಣುವ ರೀತಿಯಲ್ಲೇ ಅಬ್ಯೂಸ್ ನಡೀತಾ ಇರತ್ತೆ. ಗುಂಪು ಗುಂಪಾಗಿ ಸೇರ್ಕೊಂಡು ಒಂದು ವ್ಯಕ್ತಿಯನ್ನ ಅಬ್ಯೂಸ್ ಮಾಡಲಾಗತ್ತೆ, ಗ್ಯಾಸ್ ಲೈಟಿಂಗ್ ಮಾಡಲಾಗತ್ತೆ. ಗ್ಯಾಸ್ ಲೈಟಿಂಗ್ ಅಂತ ಅಂದ್ರೆ ಏನು ಅನ್ನುವಂತಹ ವಿಷಯವನ್ನ ನಾನು ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ ನಲ್ಲಿದೆ. ನಾರ್ಸಿಸಿಸಮ್ ರಿಕವರಿ ಅನ್ನುವಂತಹ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನಾರ್ಸಿಸಮ್ ರಿಕವರಿ ಸೀರೀಸ್ ನಲ್ಲಿ ಚೆಕ್ ಮಾಡಿ, ಅಥವಾ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂತ ಹೊಸ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಅದರಲ್ಲೂ ಕೂಡ ಇರುತ್ತೆ, ಚೆಕ್ ಮಾಡಿ. ಗ್ಯಾಸ್ ಲೈಟಿಂಗ್ ಅಂದ್ರೆ ಇಲ್ಲಿ ನಾನು ಕ್ವಿಕ್ ಆಗಿ ಹೇಳ್ಬೇಕು ಅಂತಂದ್ರೆ, ಗ್ಯಾಸ್ ಲೈಟಿಂಗ್ ಅಂದ್ರೆ ಸಪೋಸ್ ನೀವು ಕಣ್ಣಾರೆ ನೋಡಿರ್ತೀರಿ, ಕೆಲವೊಂದು ವಿಷಯವನ್ನ ಫೀಲ್ ಮಾಡಿರ್ತೀರಿ, ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀರಿ. ಅದೇ ಸಮಯದಲ್ಲಿ ಲೈವ್ ಆಗಿ ಇನ್ ರಿಯಲ್ ಟೈಮ್ ಅದು ಸುಳ್ಳು, ನಿಮ್ಗೆ ಅನ್ನಿಸ್ತಾ ಇರೋದೇ ಸುಳ್ಳು, ನೀವು ಹೇಳ್ತಾ ಇರೋದೇ ಸುಳ್ಳು ಅನ್ನುವ ರೀತಿ ಬಿಂಬಿಸ್ತಾರೆ. ಸೊ ಅದಕ್ಕೆ ಗ್ಯಾಸ್ ಲೈಟಿಂಗ್ ಅಂತ ಹೇಳಿ ಕರೀತಾರೆ. ನೀವು ನಿಮ್ಮ ಒಂದು ಫೀಲಿಂಗ್ಸೇ ನಿಮಗೆ ಸುಳ್ಳು ಅನ್ನುವ ರೀತಿ ಫೀಲ್ ಆಗುವ ಹಾಗೆ ಮಾಡ್ತಾರೆ. ಸೊ ಅದು ಗ್ಯಾಸ್ ಲೈಟಿಂಗ್ ಅಂತ ಹೇಳಿ ಕರಿತೀವಿ. ಡಿಟೇಲ್ ಆಗಿ ಗ್ಯಾಸ್ ಲೈಟಿಂಗ್ ಬಗ್ಗೆ ವಿಡಿಯೋ ಇದೆ, ಚೆಕ್ ಮಾಡಿ ಸ್ನೇಹಿತರೆ. ಸೊ ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್ ನಲ್ಲಿ ಓಪನ್ ಆಗಿ ಕೆಲವು ಸತಿ ಮೋಸ್ಟ್ ಆಫ್ ದ ಟೈಮ್ ಓಪನ್ ಆಗಿ ಕೂಡ ಅಬ್ಯೂಸ್ ಮಾಡ್ತಾ ಇರ್ತಾರೆ. ಎಲ್ಲರ ಮುಂದೆಗೇನೆ ಅಬ್ಯೂಸ್ ಆಗ್ತಾ ಇರುತ್ತೆ. ಆದ್ರೂ ಕೂಡ ಕೆಲವರೆಲ್ಲರೂ ಕೂಡ ಏನು ಮಾತಾಡೋದಿಲ್ಲ, ಆ ರೀತಿ ಕೂಡ ಇರುತ್ತೆ. ಅಂಡ್ ನಾರ್ಸಿಸಿಸ್ಟ್ ಯೂಸಸ್ ಅದರ್ ಪೀಪಲ್, ಬೇರೆಯವರನ್ನ ಯೂಸ್ ಮಾಡ್ತಾರೆ, ಬೇರೆಯವರನ್ನ ರಿಕ್ರೂಟ್ ಮಾಡಿ ಈ ಒಂದು ಅಬ್ಯೂಸ್ ನ ಮಾಡ್ತಾ ಇರ್ತಾರೆ. ಯಾವ ರೀತಿ ಇರುತ್ತೆ ಅಂತಂದ್ರೆ ಫ್ಲೈಯಿಂಗ್ ಮಂಕೀಸ್ ನ ರಿಕ್ರೂಟ್ ಮಾಡ್ತಾರೆ. ಈ ಒಂದು ಫ್ರೇಸ್ ಫ್ಲೈಯಿಂಗ್ ಮಂಕೀಸ್ ಅನ್ನುವಂತಹ ಫ್ರೇಸ್ ಆಗಿರ್ಬೋದು, ನಾರ್ಸಿಸಿಸ್ಟ್ ಅನ್ನುವಂತಹ ಪದ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಸೈಕಾಲಜಿಸ್ಟ್ಗಳು ಗ್ರೇಟ್
ಪ್ರೊಫೆಸರ್‌ಗಳು, ಎಕ್ಸ್‌ಪರ್ಟ್‌ಗಳು ಹೆಸರು ಕೊಟ್ಟಿರುವಂಥದ್ದು. ಬಟ್ ಹೆಸರು ಕೊಟ್ಟಿದ್ದಾರೆ ಅಷ್ಟೇ ಬಿಟ್ರೆ, ಇದೆಲ್ಲವೂ ಕೂಡ ತುಂಬಾ ವರ್ಷಗಳಿಂದ ಇದೆ. ಈಗೊಂದು 15, 20 ವರ್ಷಕ್ಕೆ ಮುಂಚೆಯಿಂದ ಹೆಸರು ಕೊಟ್ಟಿರುವಂಥದ್ದು. ಕೆಲವು ಸೈಕಾಲಜಿಸ್ಟ್‌ಗಳು ಫಾರ್ ಎಕ್ಸಾಂಪಲ್ ಸ್ಯಾಮ್ ವಾಕಿನ್ ಆಗಿರ್ಬೋದು, ಪ್ರೊಫೆಸರ್ ಸ್ಯಾಮ್ ವಾಕಿನ್ ಸರ್ ಆಗಿರ್ಬೋದು, ರಷ್ಯನ್ ಸೈಕಾಲಜಿಸ್ಟ್. ಸೊ ಅವರು ಹೇಳುವ ಪ್ರಕಾರ ಫ್ಲೈಯಿಂಗ್ ಮಂಕೀಸ್ ಅನ್ನುವಂತಹ ವರ್ಡ್‌ನ ಅವರೇ ಕಾಯಿನ್ ಮಾಡಿದ್ದು ಅನ್ನುವ ರೀತಿ ಅವರು ಹೇಳ್ತಾರೆ. ಸೊ ಅವರೇ ಅದನ್ನ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಾರ್ಸಿಸಿಸ್ಟ್ ಅನ್ನುವ ಒಂದು ಪದವನ್ನು ಕೂಡ ಅವರೇ ಒಂದು ಕಾಯಿನ್ ಮಾಡಿದ್ದು, ಅಂದ್ರೆ ಆ ಒಂದು ಪದವನ್ನ ಅವರೇ ಹೇಳಿದ್ದು ಅನ್ನುವ ರೀತಿ ಹೇಳ್ತಾರೆ. ಬಟ್ ಅವರೇ ಹೇಳಿದ ಪ್ರಕಾರ ಒಂದು 70, 80, 100 ವರ್ಷಗಳ ಹಿಂದಿನಿಂದಲೂ ರೆಕಾರ್ಡ್‌ಗಳಿದೆ. ಯಾರು ವಿಕ್ಟಿಮ್‌ಗಳ ಒಂದು ರೆಕಾರ್ಡ್ಸ್‌ಗಳು ಇದೆ. ಯಾವ ರೀತಿ ಅವರು ಫೀಲ್ ಮಾಡಿದ್ದಾರೆ, ಯಾವ ರೀತಿ ನಾರ್ಸಿಸಿಸ್ಟಿಕ್ ಅಬ್ಯೂಸ್‌ಗೆ ಒಳಗಾದವರು ಯಾವ ರೀತಿ ಅವರು ಫೀಲ್ ಮಾಡಿದ್ದಾರೆ, ಅವರ ಒಂದು ಗುಣಲಕ್ಷಣಗಳು ಏನು ಅನ್ನುವಂತಹ ರೆಕಾರ್ಡ್ಸ್ ನಮಗೆ 100 ವರ್ಷಗಳಿಂದ ಸಿಕ್ಕತ್ತೆ. ಅದಕ್ಕೂ ಮುಂಚೆ ಇದ್ದಿರಬಹುದು. ಬಟ್ ನಮಗೆ 100 ವರ್ಷಗಳ ರೆಕಾರ್ಡ್ಸ್ ಸಿಗುವ ಏನು ಎಲ್ಲ ಒಂದು ಗುರುತುಗಳು ಕೂಡ ಇದೆ ಅಂದ್ಬಿಟ್ಟು ಇವರು ಸ್ಯಾಮ್ ವಾಕಿನ್ ಅವರು ಹೇಳಿದ್ದಾರೆ. ಸೊ ಇದೇ ಒಂದು ಆಧಾರದ ಮೇಲೆ ಜೊತೆಗೆ ಎಷ್ಟೋ ಜನರ ಎಕ್ಸ್ಪೀರಿಯನ್ಸ್, ಜೊತೆಗೆ ನಮ್ಮ ಸ್ಟಡಿ ಎಲ್ಲವೂ ಕೂಡ ಒಳಗೊಂಡಿರುವ ಹಾಗೆ ವಿಚಾರಗಳು ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಇಟ್ಸ್ ನಾಟ್ ಐಸೋಲೇಟೆಡ್ ಲೈಕ್ ಅದರ್ ಟೈಪ್ಸ್ ಆಫ್ ಅಬ್ಯೂಸ್ ವೇರ್ ದೆರ್ ಇಸ್ ಒನ್ ಆನ್ ಒನ್ ಅಬ್ಯೂಸಿವ್ ಇಂಟರಾಕ್ಷನ್, ರಿಜೆಕ್ಷನ್, ಹ್ಯೂಮಿಲಿಯೇಷನ್, ಫಿಸಿಕಲ್ ಅಬ್ಯೂಸ್, ವರ್ಬಲ್ ಅಬ್ಯೂಸ್. ಅಂದ್ರೆ ಇಲ್ಲಿ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ನಲ್ಲಿ ಜಸ್ಟ್ ಒಬ್ರು ಇನ್ನೊಬ್ರಿಗೆ ಅಬ್ಯೂಸ್ ಮಾಡುವುದಷ್ಟೇ ಇರೋದಿಲ್ಲ ಅನ್ನುವಂತಹ ವಿಚಾರ. ಅಂದ್ರೆ ಇಲ್ಲಿ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಫಿಸಿಕಲ್ ಅಬ್ಯೂಸ್ ಮಾಡೋದಾಗಿರ್ಬೋದು, ಅಥವಾ ಮಾತಿನ ಮುಖಾಂತರ ಅಬ್ಯೂಸ್ ಮಾಡೋದಾಗಿರ್ಬೋದು, ಅಥವಾ ರಿಜೆಕ್ಷನ್, ಅವ್ರನ್ನ ನೀನು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡೋದಾಗಿರ್ಬೋದು. ಇದಿಷ್ಟೇ ಇರೋದಿಲ್ಲ. ಅಬ್ಯೂಸಿವ್ ಇಂಟ್ರಾಕ್ಷನ್ ಅಂದ್ರೆ ಮಾತಿನ ಚಕಮಕಿನಲ್ಲಿ ಕೆಲವೊಂದು ಕಿತ್ತಾಟಗಳಾಗಿರ್ಬೋದು. ಇದು ಇಬ್ಬರ ನಡುವೆ ಮಾತ್ರ ಇರೋದಿಲ್ಲ ಈ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್. ಇಲ್ಲಿ ಇಬ್ಬರ ಮಧ್ಯೆ, ಈ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ನಲ್ಲೂ ಕೂಡ ಇಬ್ಬರ ಮಧ್ಯೆ ಜಗಳ ಇರುತ್ತೆ, ಆದ್ರೆ ಅದು ಮಾತ್ರ ಇರೋದಿಲ್ಲ. ನಾರ್ಸಿಸಿಸ್ಟಿಕ್ ಅಬ್ಯೂಸ್ ನಲ್ಲಿ ಕೇವಲ ಇಬ್ಬರ ಮಧ್ಯೆ ಮಾತ್ರ ಇರೋದಿಲ್ಲ. ಇಲ್ಲಿ ವಿಕ್ಟಿಮ್ಗೆ ಗುಂಪಾಗಿ ಎಷ್ಟೋ ಜನರಿಂದ ಅಬ್ಯೂಸ್ ಆಗಿರುತ್ತೆ, ಎಮೋಷನಲಿ ಅಬ್ಯೂಸ್ ಆಗಿರುತ್ತೆ. ಇಲ್ಲಿ ಯಾರು ಅಬ್ಯೂಸ್ ಮಾಡ್ತಾ ಇರ್ತಾರೆ ಅವರು ಫ್ಲೈಯಿಂಗ್ ಮಂಕೀಸ್ ನ ರಿಕ್ರೂಟ್ ಮಾಡ್ಕೊಂಡಿರ್ತಾರೆ ಅನ್ನುವಂತಹ ವಿಚಾರ. ಫ್ಲೈಯಿಂಗ್ ಮಂಕೀಸ್ ಅಂತಂದ್ರೆ ಯಾರು ಅನ್ನುವಂತಹ ವಿಚಾರವನ್ನು ಕೂಡ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಹಾರುವ ಕೋತಿಗಳು ಅಂದ್ರೆ ಯಾರು ಅಂದ್ರೆ ಇವರು ಒಂದ್ ರೀತಿ ಮಿಡಲ್ ಮ್ಯಾನ್ ರೀತಿ ಕೆಲಸ ಮಾಡ್ತಾರೆ. ಅಂದ್ರೆ ಇವ್ರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ನಾರ್ಸಿಸಿಸ್ಟ್‌ಗಳು ವಿಕ್ಟಿಮ್ಸ್ ಗಳಿಗೆ ಅಬ್ಯೂಸ್ ಮಾಡ್ತಾ ಇರುವಂತಹ ವಿಚಾರಗಳೆಲ್ಲವೂ ಕೂಡ ಗೊತ್ತಿದ್ರು ಕೂಡ ಬ್ಲೈಂಡ್ ಆಗಿ ಇರ್ತಾರೆ, ಗೊತ್ತಿಲ್ಲದೆ ಇರುವ ರೀತಿ ಇರ್ತಾರೆ. ಜೊತೆಗೆ ನಾರ್ಸಿಸಿಸ್ಟ್‌ಗಳಿಗೇನೆ ಹೆದರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ವಿಕ್ಟಿಮ್ಸ್ ಗಳಿಗೆ ಅಬ್ಯೂಸ್ ಮಾಡೋದಕ್ಕೆ. ಅಂತಹ ವ್ಯಕ್ತಿಗಳಿಗೆ ಫ್ಲೈಯಿಂಗ್ ಮಂಕೀಸ್ ಅಂತ ಹೇಳ್ತೀವಿ. ಡೀಟೇಲ್ ಆಗಿ ಬೇಕು ಅಂತಂದ್ರೆ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫ್ಲೈಯಿಂಗ್ ಮಂಕೀಸ್ ಅಂತ ಅಂದ್ರೆ ಯಾರು ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಸೊ ಈ ರೀತಿ ಫ್ಲೈಯಿಂಗ್ ಮಂಕೀಸ್ ನ ಕೂಡ ರಿಕ್ರೂಟ್ ಮಾಡ್ಕೊಂಡು ಅಬ್ಯೂಸ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನೂ ಕೂಡ ನಿಮ್ಮ ವಿರುದ್ಧವಾಗಿ ನಿಮಗೆ ತಿರುಗು ಬೀಳುವ ಹಾಗೆ ಮಾಡ್ತಾರೆ. ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೊಳ್ಬೇಕು ಆ ರೀತಿ ಮಾಡ್ತಾರೆ. ಇಟ್ಸ್ ಅನ್ ಇಂಟಿಗ್ರೇಟೆಡ್ ನೆಟ್ವರ್ಕ್ ಅಪ್ರೋಚ್ ಟು ಅಬ್ಯೂಸ್. ಒಂದು ನೆಟ್ವರ್ಕ್ ರೀತಿ ಇವರು ಬಿಲ್ಡ್ ಮಾಡ್ತಾರೆ ನಿಮ್ಮ ವಿರುದ್ಧ ಅನ್ನುವುದು ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತ. ಎವ್ರಿಥಿಂಗ್ ಬಿಕಮ್ಸ್ ವೆಪನೈಸ್ಡ್ ಅಂದ್ರೆ ಎವ್ರಿಥಿಂಗ್ ಇಸ್ ಯೂಸ್ಡ್ ಅಗೇನ್ಸ್ಟ್ ದ ವಿಕ್ಟಿಮ್. ನೀವು ಏನೆಲ್ಲ ಶೇರ್ಡ್ ಸೈಕಾಸಿಸ್ ಆಗಿರ್ಬೋದು, ಶೇರ್ಡ್ ಎಕ್ಸ್ಪೀರಿಯನ್ಸಸ್ ಆಗಿರಬಹುದು, ನೀವು ನಾರ್ಸಿಸಿಸ್ಟ್ ಜೊತೆ ಕೆಲವೊಂದಷ್ಟು ಒಟ್ಟಿಗೆ ಸಮಯ ಕಳೆದಿರಬಹುದು, ಅಥವಾ ಒಟ್ಟಿಗೆ ನೀವು ಬದುಕಿರ್ಬಹುದು. ಇಲ್ಲಿ ಪೇರೆಂಟ್ಸ್ ಚಿಲ್ಡ್ರನ್ ಇರ್ಬೋದು, ಅಥವಾ ಪಾರ್ಟ್ನರ್ಸ್ ಇರ್ಬಹುದು, ಅಥವಾ ಯಾವುದೇ ರಿಲೇಶನ್ಶಿಪ್ ಇರ್ಬೋದು. ಇಲ್ಲಿ ಬರೀ ಕಪಲ್ಸ್ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಯಾವುದೇ ರಿಲೇಶನ್ಶಿಪ್ ಆಗಿರ್ಬೋದು. ನೀವೇನಾದ್ರು ವಿಕ್ಟಿಮ್ ಆಗಿದ್ರೆ, ನಿಮ್ಮ ಜೊತೆ ನಾರ್ಸಿಸಿಸ್ಟ್ ಇದ್ರೆ, ನಿಮ್ಗೆ ಅಬ್ಯೂಸ್ ಮಾಡ್ತಾ ಇದ್ರೆ, ನೀವು ಶೇರ್ ಮಾಡಿದಂತಹ ಟೈಮಿಂಗ್ ಇರ್ಬೋದು, ನೀವು ಶೇರ್ ಮಾಡಿದಂತಹ ಫ್ಯಾಂಟಸಿ ಆಗಿರಬಹುದು, ಫೀಲಿಂಗ್ಸ್ ಆಗಿರ್ಬೋದು, ಅದೆಲ್ಲವನ್ನೂ ಕೂಡ ವೆಪನೈಸ್ ಮಾಡ್ಕೊಳ್ತಾರೆ ಅಂದ್ರೆ ಏನರ್ಥ, ನಿಮ್ಮ ವಿರುದ್ಧವೇ ಅದನ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಎಮೋಷನಲಿ ಅಬ್ಯೂಸ್ ಆಗುವ ಹಾಗೆ ಮಾಡ್ತಾರೆ. ಪೀಪಲ್ ಇನ್ ದ ವಿಕ್ಟಿಮ್ಸ್ ಲೈಫ್, ಯಾರೆಲ್ಲ ಇರ್ತಾರೆ ವಿಕ್ಟಿಮ್ ಲೈಫ್ ಅಲ್ಲಿ, ಅವರ ಎಲ್ಲರೂ ಕೂಡ ವಿಕ್ಟಿಮ್ಸ್ ಫ್ಯಾಮಿಲಿ ಆಗಿರ್ಬೋದು, ವಿಕ್ಟಿಮ್ಸ್ ಫ್ರೆಂಡ್ಸ್ ಆಗಿರ್ಬೋದು, ವರ್ಕ್ ಪ್ಲೇಸ್ ಆಗಿರ್ಬೋದು, ಅಸೋಸಿಯೇಷನ್ಸ್ ಆಗಿರ್ಬೋದು, ಇಂಟ್ರೆಸ್ಟ್, ನಿಮ್ಗೆ ಏನೆಲ್ಲ ಇಂಟ್ರೆಸ್ಟ್ ಇದೆ ಅದಾಗಿರ್ಬೋದು, ನಿಮ್ಮ ಹಾಬೀಸ್, ನಿಮ್ಗೆ ಏನೆಲ್ಲ ಹವ್ಯಾಸಗಳು ಇದೆ ಅದಾಗಿರ್ಬೋದು, ನಿಮ್ಮ ನಿಮ್ಗೆ ಏನು ಭಯ ಇದೆ ಅದನ್ನಾಗಿರ್ಬೋದು, ನಿಮ್ಮ ಹೋಪ್ ಅಂದ್ರೆ ನಿಮ್ಗೆ ಯಾವ್ದನ್ನ ನಂಬಿರ್ತೀರಿ ನೀವು ಅದನ್ನ ಆಗಿರ್ಬೋದು, ಪ್ರಯಾರಿಟೀಸ್, ನೀವು ಯಾವ್ದನ್ನ ತುಂಬಾ ಪ್ರಯಾರಿಟಿ ಕೊಡ್ತೀರಿ, ನೀವು ಯಾವ ವಿಷಯಕ್ಕೆ ತುಂಬಾ ಪ್ರಯಾರಿಟಿ ಕೊಡ್ತೀರಿ ಅದನ್ನ ಆಗಿರಬಹುದು. ಜೊತೆಗೆ ನಿಮ್ಮ ವಿಶಸ್, ನಿಮ್ಮ ಆಸೆ ಆಕಾಂಕ್ಷೆಗಳಾಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್, ಪರ್ಸನಲ್ ಇನ್ಫಾರ್ಮೇಶನ್ ಆಗಿರ್ಬೋದು, ಶೇರ್ಡ್ ಇನ್ ಮೊಮೆಂಟ್ಸ್ ಆಫ್ ಇಂಟಿಮೆಸಿ, ಒಟ್ಟಿಗೆ ಇರುವಾಗ ಶೇರ್ ಮಾಡಿದಂತಹ ಕೆಲವೊಂದು ಪರ್ಸನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಅಂದ್ರೆ ಇಂಟಿಮೆಸಿ ಅಂದಿದ ತಕ್ಷಣ ಇಲ್ಲಿ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಂತ ಮಾತ್ರ ಯೋಚನೆ ಮಾಡಬಾರ್ದು ಸ್ನೇಹಿತರೆ. ಇಲ್ಲಿ
ಒಟ್ಟಿಗೆ ನೀವು ಏನೋ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಅಂತ ನೀವು ಅನ್ಕೊಂಡಿರ್ತೀರಿ. ಯಾವುದೇ ರಿಲೇಶನ್‌ಶಿಪ್ ಆಗಿರ್ಬೋದು. ಅದು ಪೇರೆಂಟ್ಸ್, ಚಿಲ್ಡ್ರನ್ ಆಗಿರ್ಬೋದು ಅಥವಾ ಸಿಬ್ಲಿಂಗ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಯಾರೇ ಆಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಶೇರ್ಡ್ ಮೊಮೆಂಟ್ಸ್ ಆಫ್ ಇಂಟಿಮಸಿ ಏನಿರುತ್ತೆ ಇದೆಲ್ಲವನ್ನೂ ಕೂಡ ದಿಸ್ ಇನ್ಫಾರ್ಮೇಷನ್ ಇಸ್ ವೆಪನೈಸ್ಡ್ ಆಸ್ ವೆಲ್. ಇದನ್ನು ಕೂಡ ನಿಮ್ಮ ವಿರುದ್ಧ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇರತ್ತೆ. ಒಂದಷ್ಟು ವರ್ಷಗಳ ಕಾಲ ಅಥವಾ ಕೆಲವು ಸಮಯಗಳ ಕಾಲ ನೀವ್ ಅನ್ಕೊಂಡಿರ್ತೀವಿ ಒಂದು ಸ್ಟ್ರಾಂಗ್ ಬಾಂಡ್ ಇದೆ ನಮ್ಮ ಇಬ್ಬರ ಮಧ್ಯೆ ಅಥವಾ ನಮ್ಮೆಲ್ಲರ ಮಧ್ಯೆ ಅಂತ ಅಂದ್ಕೊಂಡಿರ್ತೀರಿ. ಆದ್ರೆ ಹೋಗ್ತಾ 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 ನಿಮ್ಮ ಏನೆಲ್ಲ ಒಂದು ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ನಿಮ್ಮ ಏನೆಲ್ಲ ಒಂದು ಫ್ಯಾಂಟಸೀಸ್ ಶೇರ್ ಮಾಡಿರ್ತೀರಿ ಅಥವಾ ನೀವು ಒಟ್ಟಿಗೆ ಏನೆಲ್ಲ ಫೀಲ್ ಮಾಡಿರ್ತೀರಿ ಅದೆಲ್ಲವನ್ನೂ ಕೂಡ ಲೇಟರ್ ಸ್ಟೇಜ್ ನಲ್ಲಿ ನಿಮ್ಮ ವಿರುದ್ಧವೇ ಅದೆಲ್ಲವನ್ನೂ ಕೂಡ ವೆಪನೈಸ್ ಮಾಡ್ಕೊಳ್ತಾರೆ. ಅಥವಾ ಒಬ್ಬರೇ ಆಗಿರಬಹುದು ಅಥವಾ ಗುಂಪಾಗಿರಬಹುದು. ಇಲ್ಲಿ ಹೆಚ್ಚಿನ ಅಂಶ ಒಬ್ಬರಿಂದ ಶುರು ಆಗಿ ಅದೆಲ್ಲವೂ ಕೂಡ ಗುಂಪು ಗುಂಪಾಗಿ ನಿಮ್ಮ ವಿರುದ್ಧವೇ ಕೆಲವು ಜನರು ತಿರುಗಿ ಬೀಳುವ ಹಾಗೆ ಆಗತ್ತೆ. ಸೊ ಈ ರೀತಿ ಆ, ಕೆಲವೊಂದು ಗುಣಲಕ್ಷಣಗಳು ನಿಮ್ಮ ಲೈಫ್ ನಲ್ಲೂ ಕೂಡ ಕಾಣ್ತಾ ಇದ್ರೆ ನೀವು ಕೂಡ ನಾರ್ಸಿಸಿಸ್ಟಿಕ್ ಅಬ್ಯೂಸ್ಗೆ ಒಳಗಾಗಿದ್ದೀರಿ ಅಂತ ಅನ್ಸಿದ್ರೆ ಇಟ್ ಈಸ್ ನೆವರ್ ಲೇಟ್ ಸ್ನೇಹಿತರೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ನೀವು ನಿಮ್ಮ ಸೋಲ್ ನ ಮೇಲೆ ನೀವೇ ಕಂಟ್ರೋಲ್ನ ವಾಪಸ್ ತಗೊಳ್ಳುವ ರೀತಿ ನೀವು ನಿಮ್ಮ ಲೈಫ್ ನೀವು ಕಂಟ್ರೋಲ್ಗೆ ತಗೊಳ್ಬೋದು. ಬಿಕಾಸ್ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ನಲ್ಲಿ ನಿಮ್ಮ ಸೋಲ್, ನಿಮ್ಮ ಆತ್ಮವನ್ನೇ ಬೇರೆಯವರು ಕಂಟ್ರೋಲ್ ಮಾಡುವ ರೀತಿ ಆಗ್ತಾ ಇರುತ್ತೆ. ನಿಮ್ಗೆ ನಿಮ್ಮ ಮೇಲೆ ಕಂಟ್ರೋಲ್ ತಪ್ಪಿ ಹೋಗುವ ರೀತಿನಲ್ಲಿ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಇರುತ್ತೆ. ನಿಮ್ಮ ಒಂದು ಭಾವನೆಗಳು ತುಂಬಾನೇ ತೊಂದರೆ ಅಥವಾ ನೋವನ್ನ ಅನುಭವಿಸುವ ರೀತಿ ಆಗುತ್ತೆ. ಭಾವನೆಗಳಿಗೆ ಧಕ್ಕೆ ಆಗುವ ರೀತಿ ಆಗುತ್ತೆ. ನಿಮ್ಮ ಎಮೋಷನ್ಸ್ಗೆ ಧಕ್ಕೆ ಆಗುವ ರೀತಿ ಆಗತ್ತೆ. ನಿಮ್ಮ ಒಂದು ನಂಬಿಕೆಗಳಿಗೆ ಧಕ್ಕೆ ಆಗುವ ರೀತಿ ಆಗತ್ತೆ. ನಿಮ್ಮ ಒಂದು ಟ್ರಸ್ಟ್ ಹೋಗುತ್ತೆ. ಅಂದ್ರೆ ನಂಬಿಕೆ ಅನ್ನೋದೇ ಹೋಗ್ಬಿಡುತ್ತೆ. ನಂಬಿಕೆ ದ್ರೋಹ ಆಗುವ ರೀತಿ ಆಗತ್ತೆ ಯಾರು ನಾರ್ಸಿಸಿಸ್ಟ್ಗಳಿರ್ತಾರೆ ಅವರಿಂದ. ಸೊ ಹಾಗಾಗಿ ನೀವು ಇನ್ನೂ ಕೂಡ ನಿಮ್ಮನ್ನ ನೀವು ವಾಪಸ್ ಯು ಕ್ಯಾನ್ ಟೇಕ್ ಬ್ಯಾಕ್ ಯುವರ್ ಸೋಲ್ ಟು ಯೋರ್ ಕಂಟ್ರೋಲ್. ಇನ್ನೂ ಕೂಡ ಕಾಲ ಮಿಂಚಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಪ್ರತಿ ವಿಡಿಯೋಲು ಹೇಳ್ತಾ ಇರ್ತೀನಿ, ಯಾವಾಗ ನೀವು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಳ್ತೀರಿ ಆವಾಗ್ಲೇನೆ ಚೇತರಿಕೆ ಆರಂಭ ಅಂತ ಹೇಳಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಇನ್ನೂ ಬೇಕಾದಷ್ಟು ಸೈನ್ಗಳಿದೆ, ಅಂದ್ರೆ ಗುರುತುಗಳು, ಅಂದ್ರೆ ಗುಣಲಕ್ಷಣಗಳು, ಅಂದ್ರೆ ವಿಕ್ಟಿಮ್ಸ್ಗಳ ಲೈಫಲ್ಲಿ ಏನೆಲ್ಲ ಗುಣಲಕ್ಷಣಗಳು ಕಾಣುತ್ತೆ, ಏನೆಲ್ಲ ಸೈನ್ಗಳು ಕಾಣುತ್ತೆ, ಇವರು ನಾರ್ಸಿಸಿಸ್ಟಿಕ್ ಅಬ್ಯೂಸ್ ನಿಂದ ಸಫರ್ ಆಗಿದ್ದಾರೆ ಅನ್ನೋದಕ್ಕೆ. ಸ್ಟ್ರೆಸ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು. ಸೊ ಇದ್ರ ಜೊತೆ ಇನ್ನೂ ಸಾಕಷ್ಟು ಸೈನ್ಗಳಿದೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ, ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇನ್ನೂ ಕೂಡ ನೀವೇನಾದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವು ಕೌನ್ಸಿಲಿಂಗ್ ಸೆಷನ್ಸ್ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ಕನೆಕ್ಟ್ ಆಗಬಹುದು. ಕೌನ್ಸಿಲಿಂಗ್ ಸೆಷನ್ಸ್ನ ಅಟೆಂಡ್ ಮಾಡಬಹುದು ಸ್ನೇಹಿತರೆ. ಸೊ ಇದರ ಜೊತೆಗೆ ಇನ್ನೂ ಕೂಡ ನಿಮಗೆ ಕನ್ಫ್ಯೂಷನ್ಸ್ ಇತ್ತು, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಅಂದ್ರೆ ಏನು, ನಾರ್ಸಿಸಮ್ ರಿಕವರಿ ಅಂದ್ರೆ ಏನು ಅಂತ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ನನ್ನ ಒಂದು ಚಾನಲ್ ನಲ್ಲಿ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನಾರ್ಸಿಸಿಸಮ್ ರಿಕವರಿ ಅಂತ ಸಪ್ರೇಟ್ ಆಗಿ ಒಂದು ಸೀರೀಸ್ ಇದೆ. ಅದಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡಿ ನಿಮ್ಗೆ ಎಲ್ಲಾ ವಿಷಯಗಳು ನೀಟಾಗಿ ತಿಳ್ಕೊಳ್ಬಹುದು. ಜೊತೆಗೆ ಹೆಲ್ತ್ ಅವೇರ್ನೆಸ್ ಸೀರೀಸ್ ನಲ್ಲಿ ನಿಮ್ಗೆ ದೈಹಿಕವಾಗಿ ಸಮಸ್ಯೆಗಳು ಬಂದಾಗ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡಬೇಕು, ಯಾಕಂದ್ರೆ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ನಿಂದ ಕೂಡ ಸಾಕಷ್ಟು ದೈಹಿಕ ಸಮಸ್ಯೆಗಳು ಬರುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ಜೊತೆಗೆ ಸ್ಪಿರಿಚುವಲ್ ಅವೇರ್ನೆಸ್, ನಮ್ಮ ಒಂದು ಅಂತರಾತ್ಮದ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಕೂಡ ಚೆಕ್ ಮಾಡಿ. ಬಿಕಾಸ್ ದಿಸ್ ಇಸ್ ಆಲ್ ಕನೆಕ್ಟೆಡ್ ಟು ಅವರ್ ಮೈಂಡ್, ಬಾಡಿ, ಸೋಲ್ ಅಲ್ವಾ. ನಮ್ಮ ಮನಸ್ಸು, ದೇಹ, ಆತ್ಮಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಹಾಗಾಗಿ ನಾನು ಸಪರೇಟ್ ಆಗಿ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಅಂತ ಇನ್ನೊಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲವೂ ಕೂಡ ನಿಮಗೆ ಒಟ್ಟಿಗೆ ಸಿಕ್ಕತ್ತೆ. ಸೊ ಚೆಕ್ ಮಾಡಿ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್. ಬಿ ಕೈಂಡ್ ಟು ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮುಗಿಸೋಣ. ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬೇನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.